ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ವಿಶೇಷವಾಗಿ ಕವಡೆಶಾಸ್ತ್ರದ ಮುಖಾಂತರ ಯಾವ ರಾಶಿಯವರಿಗೆ ಯಾವ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ, ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಅಂತೇಳಿ ತಿಳಿಸ್ಕೊಡ್ತೇನೆ. ದಿನಾಂಕ 4ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ಕೂಡ, ಅಂದರೆ ರವಿವಾರದಿಂದ ಶನಿವಾರದವರೆಗೂ ಕೂಡ ಯಾವ ರೀತಿಯ ಒಳ್ಳೆ ಫಲವನ್ನು, ಯಾವ ರೀತಿಯ ಎಚ್ಚರಿಕೆಯನ್ನು ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ವಿಶ್ವಾಸ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಪಂಚಾಂಗದ ಫಲ ಇರತಕ್ಕಂಥದ್ದು. ವರ್ಷದ ಮೊದಲನೇ ತಿಂಗಳು ಮೊದಲನೇ ವಾರದಲ್ಲೇ ತುಂಬ ವಿಶೇಷವಾಗಿರತಕ್ಕಂತಹ ಒಂದು ವ್ರತ ಇದೆ. ಅಂದರೆ ಅಂಗಾರಕ ಚತುರ್ಥಿ ಬಂದಿರತಕ್ಕಂಥದ್ದು ದಿನಾಂಕ 6ನೇ ತಾರೀಕಂದು ಅಂತ. ವರ್ಷಕ್ಕೆ ಒಂದೇ ಬಾರಿ ಬರತಕ್ಕಂಥದ್ದು ಸಂಕಷ್ಟಾರ ಚತುರ್ಥಿ, ಅದು ಮಂಗಳವಾರ. ತುಂಬ ವಿಶೇಷವಾಗಿದೆ. ತುಂಬ ಎಲ್ಲರೂ ಸಂತೋಷ ಪಡತಕ್ಕಂತಹ ಒಂದು ಶುಭ ಸುದ್ದಿ ಏನಂತ ಹೇಳಿದ್ರೆ, 2026 ಏನು ಕ್ಯಾಲೆಂಡರ್ ವರ್ಷ ಪ್ರಾರಂಭವಾಗಿದೆ, ಮೊದಲನೇ ವಾರವೇ ಗಣಪತಿಯ ವ್ರತ ಬಂದಿರತಕ್ಕಂಥದ್ದು ಅಂತ ಹೇಳ್ತಾ ಇರ್ತೀವಿ. ಯಾರು ಗಣಪತಿಯನ್ನು ಆರಾಧನೆ ಮಾಡ್ತಾರೋ ಅವರೆಲ್ಲರ ವಿಘ್ನಗಳನ್ನು ಗಣಪತಿಯೇ ಮುಂದೆ ನಿಂತು ದೂರ ಮಾಡಿಕೊಡ್ತಾನೆ ಅಂತೇಳಿ. ಹಾಗಾಗಿ 2026 ಬರತಕ್ಕಂತಹ ಎಲ್ಲ ವಿಘ್ನಗಳನ್ನು ಗಣಪತಿ ಮುಂದೆ ನಿಂತು ದೂರ ಮಾಡಿಕೊಡ್ಲಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮಂಗಳವಾರ ಸಂಕಷ್ಟಾರ ಚತುರ್ಥಿ ತುಂಬ ವಿಶೇಷವಾಗಿರತಕ್ಕಂಥದ್ದು. ಯಾರಿಗೆ ಮದುವೆ ವಿಚಾರಕ್ಕೆ ತುಂಬ ಅಡೆತಡೆಗಳಾಗ್ತಾ ಇದೆ, ಎಷ್ಟೇ ವರ್ಷ ಕಷ್ಟಪಟ್ಟರೂ ಕೂಡ ಮದುವೆ ಆಗ್ತಾ ಇಲ್ಲ, ಮದುವೆಲಿ ತುಂಬ ವಿಳಂಬವಾಗ್ತಾ ಇದೆ, ಕುಜದೋಷದ ಸಮಸ್ಯೆಗಳಿದೆ, ಮದುವೆ ಆಗಿದ ನಂತರವೂ ಕೂಡ ಗಂಡ ಹೆಂಡತಿನ ಒಳ್ಳೆ ಅನ್ಯೂನ್ಯತೆ ಇಲ್ಲ, ಸದಾಕಾಲ ನಿಷ್ಠುರಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಭೂಮಿ ವಿಚಾರದಲ್ಲಿ ಲಾಭದಾಯಕವಾಗಿ ಆಗ್ತಾ ಇಲ್ಲ, ಇಳುವರಿ ಚೆನ್ನಾಗಿ ಬರ್ತಾ ಇಲ್ಲ, ಭೂಮಿ ತುಂಬ ಸಂಪೂರ್ಣ ವ್ಯಾಜ್ಯದಿಂದ ಕೂಡಿರತಕ್ಕಂಥ ಈ ಥರ, ಮತ್ತು ಧೈರ್ಯ ಸ್ಥೈರ್ಯಗಳಿಲ್ಲ ಅಂತ ಯಾರು ಮನಸ್ಸಿಗೆ ಬೇಜಾರನ್ನು ಮಾಡ್ಕೊಂಡಿದ್ದೀರಾ, ಪ್ರಮುಖ ಮದುವೆಯೇ ಸೆಟ್ ಆಗ್ತಾ ಇಲ್ಲ, ಎಂಥದೇ ಪರಿಹಾರವಿದ್ರೂ ನಾನು ಮಾಡ್ತೇನೆ, ಮದುವೆ ಆದರೆ ಸಾಕಪ್ಪ ಎಂಬ ಮನಸ್ಥಿತಿಲಿದ್ದವ್ರಿಗೆ ಸಂಕಷ್ಟರ ಚತುರ್ಥಿಯಂದು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಮದುವೆ ಕೂಡ ಬರತಕ್ಕಂಥದ್ದು. ಯಾರು ಸಂಕಷ್ಟರ ಚತುರ್ಥಿಯಂದು ಸಂಪೂರ್ಣ ಉಪವಾಸವಿದ್ದು ಈ ವ್ರತವನ್ನು ಮಾಡ್ತಾರೋ ಅವರ ಎಲ್ಲ ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರತಕ್ಕಂಥದ್ದು. ಬೆಳಗ್ಗೆ ಸೂರ್ಯ ಉದಯವಾಗಕ್ಕಿಂತ ಮುಂಚಿತವಾಗಿ ಎದ್ದು ಶುಚಿಭೂತರಾಗಿ ಹತ್ತಿರದಲ್ಲಿರತಕ್ಕಂತಹ ನವಗ್ರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 9 ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು. ತದನಂತರ ದೇವಸ್ಥಾನದ ಆವರಣದಲ್ಲೇ ಕೂತ್ಕೊಂಡು ಓಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡತಕ್ಕಂಥದ್ದು. ತದನಂತರ ಗಣಪತಿ ಬಳಿ ವಿಶೇಷ ಅಷ್ಟೋತ್ತರವನ್ನಾಗಿರ್ಬೋದು, ಶಕ್ತಿನುಸಾರವಾದ ಅಭಿಷೇಕವನ್ನು ಮಾಡಿಸತಕ್ಕಂಥದ್ದು. ತದನಂತರ 1 ಮುಷ್ಟಿಯಷ್ಟು ತೊಗರಿಬೇಳೆಯನ್ನು ತೆಗೆದುಕೊಂಡು ಹೋಗಿ ಆ ದೇವಸ್ಥಾನದಲ್ಲಿರತಕ್ಕಂಥ ಬ್ರಾಹ್ಮಣರಿಗೆ ದಾನವನ್ನು ಕೊಡ್ತಕ್ಕಂಥದ್ದು. ಅಥವಾ ಆ ತೊಗರಿಬೇಳೆಯನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಅದಕ್ಕೆ ಬೆಲ್ಲವನ್ನು ಬಾಳೆಹಣ್ಣಿನ ಮಿಶ್ರಣ ಮಾಡಿ ಹಸುವಿಗೆ ತಿನ್ನಿಸತಕ್ಕಂಥದ್ದನ್ನು ಮಾಡಿ. ಖಂಡಿತವಾಗಿಯೂ ಇರತಕ್ಕಂಥ ಕುಜದೋಷಗಳ ಪರಿಣಾಮ ಕಮ್ಮಿ ಆಗುತ್ತೆ. ಮದುವೆ ವಿಚಾರದಲ್ಲಿ ಒಳ್ಳೆಯ ಶುಭ ಸುದ್ದಿ ಸಹಿತವಾಗಿ ಲಾಭದಾಯಕವಾಗಿ ನಿಮಗೆಲ್ಲ ರೀತಿಯ ಅನುಗ್ರಹವನ್ನು ಈ ಸಂಕಷ್ಟರ ಚತುರ್ಥಿಯಂದು ಭಗವಂತ ಕರುಣಿಸಿಕೊಡ್ತಾನೆ. ಸಾಕ್ಷಾತ್ ಮಂಗಳ ಗ್ರಹ, ಅಂಗಾರಕ ಗ್ರಹ ಗಣಪತಿಯನ್ನು ಒಲಿಸ್ಕೊಂಡಿದ್ದ ದಿನ ಅದು. ಯಾರು ಆ ದಿನ ವಿಶೇಷವಾಗಿ ಕೆಂಪು ಬಟ್ಟೆಯನ್ನು ದಾನವಾಗಿ ಕೊಡ್ತಾರೋ, ಕೆಂಪು ಪುಷ್ಪಗಳನ್ನು ಗಣಪತಿಗೆ ಅರ್ಪಿಸ್ತಾರೋ ಅವರೆಲ್ಲರ ಸಂಕಷ್ಟಗಳು, ಅವರ ಜೀವನದಲ್ಲಿರತಕ್ಕಂಥ ಎಲ್ಲ ವಿಘ್ನಗಳನ್ನು ಗಣಪತಿ ಮುಂದೆ ನಿಂತು ದೂರ ಮಾಡತಕ್ಕಂಥದ್ದು. ಇನ್ನು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಉಪವಾಸವಿದ್ದರೆ ಚಂದ್ರೋದಯ ಆಗತಕ್ಕಂಥದ್ದು ಆ ದಿನ ರಾತ್ರಿ 9:15. ತದನಂತರ ಫಲಹಾರ ಉಪಹಾರ ಸೇವಿಸತಕ್ಕಂಥದ್ದು. ಆ ದಿನ ವಿಶೇಷವಾಗಿ ರುದ್ರ ಗಣಪತಿಯನ್ನು ಮಾಡಿ. ಯಾರಿಗೆ ತುಂಬ ಅಡೆತಡೆಗಳಾಗ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ, ವಿಘ್ನಗಳು ತುಂಬ ಆಗಿ ಕೆಲಸ ಕಾರ್ಯವೇ ಮುನ್ನೋಗ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ತುಂಬ ಬೇಜಾರಿದ್ದರೆ ರುದ್ರ ಅಂದರೆ ಅರಿಶಿಣವನ್ನು ತೆಗೆದುಕೊಂಡು ಅಲ್ಲಿ ಸಣ್ಣದಾಗಿರತಕ್ಕಂಥ ಗಣಪತಿಯನ್ನು ಮಾಡಿ ಮನೆಯ ಮುಂಭಾಗದಲ್ಲಿರತಕ್ಕಂಥ ತುಳಸಿ ಕಟ್ಟೆ ಬಳಿ ಇಟ್ಕೊಂಡು ಪೂಜೆಯನ್ನು ಮಾಡತಕ್ಕಂಥದ್ದು. ಅಂದರೆ 2 ವಿಳೆದೆಲೆ ತೆಗೆದುಕೊಳ್ಳಿ, ತುಳಸಿ ಮುಂಭಾಗದಲ್ಲಿರತಕ್ಕಂಥದ್ದು ರುದ್ರ ಗಣಪತಿ ಮಾಡಿಟ್ಟು ಧೂಪ ದೀಪ ನೈವೇದ್ಯವನ್ನು ಮಾಡತಕ್ಕಂಥದ್ದು ಭಗವಂತನಿಗೆ. ಸಂಜೆವರೆಗೆ ಅಲ್ಲೇ ಎದ್ದು ಸಂಜೊಮ್ಮೆ ಮತ್ತೊಮ್ಮೆ ಒಂದು ಧೂಪ ದೀಪ ಏನಾದ್ರು ಅನುಕೂಲವಾದರೆ ಗೊತ್ತಿದ್ರೆ ಅಷ್ಟೋತ್ತರವನ್ನು ಮಾಡಿಕೊಂಡು ಒಂದು ಮಹಾಮಂಗಳಾರತಿ ಥರ ಮಾಡಿಕೊಂಡು, ತದನಂತರ ಚಂದ್ರೋದಯವೆಲ್ಲ ಆಗಿದ ನಂತರ ಆ ಗಣಪತಿಯನ್ನು ವಿಸರ್ಜನೆ ಮಾಡಿ ಆ ಅರ್ಧವನ್ನು ಇರುತ್ತಲ್ಲ ಪ್ರತಿನಿತ್ಯ ಧಾರಣೆ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತೆ. ನಿಮ್ಮೆಲ್ಲ ಇಷ್ಟೈಶ್ವರ್ಯಗಳನ್ನು ಆ
ಆ ಮಹಾ ವಿಘ್ನ ವಿನಾಯಕ ಈಡೇರಿಸಿಕೊಡ್ತಾನೆ. ಅದು ವರ್ಷದ ಪ್ರಮುಖ ದಿನಗಳಲ್ಲಿ ಬಂದಿರತಕ್ಕಂಥದ್ದು ತುಂಬ ವಿಶೇಷ. ಪ್ರತಿಯೊಬ್ಬ ರಾಶಿಯವರು ಪ್ರತಿಯೊಬ್ಬರು ಕೂಡ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಖಂಡಿತವಾಗಿ 2026 ಸುಂದರವಾಗಿರತಕ್ಕಂಥ ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮೇಷರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ. ಎಲ್ಲ ರೀತಿಯ ಲಾಭವನ್ನು, ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಈ ವಾರ ನಿಮಗೆ ಮಾಡಿಕೊಟ್ಟಿದ್ದಾನೆ. ಸುಖ ಭೋಜನವನ್ನು ಸವಿತೀರಾ ಈ ವಾರ. ನಾನಾ ರೀತಿಯ ಒಂದಷ್ಟು ಖಾದ್ಯಗಳನ್ನು ಸವಿಸ್ಕೊಂಡು ಮನಸ್ಸನ್ನು ತೃಪ್ತಿಪಡಿಸ್ಕೊಳ್ತೀರಾ. ಹಾಗೂ ಸಂಪೂರ್ಣ ವಾರ ಒಂದಷ್ಟು ಮೋಜು ಮಸ್ತಿಯಿಂದ ಕಳೆಯುವ ಮುಖಾಂತರ ದೇಹವನ್ನು ಸ್ವಲ್ಪ ಮಟ್ಟಿಗೆ ಆರಾಮ್ಸೆ ಮಾಡ್ಕೊಳ್ತಾ ಇದ್ದೀನಿ ಎಂಬ ಭಾವನೆಯನ್ನು ವೃದ್ಧಿ ಮಾಡ್ಕೊಳ್ತಾ ಹೋಗ್ತೀರಿ. ಆತ್ಮೀಯರೊಂದಿಗೆ ಈ ಮೊದಲನೇ ವಾರ ಯಥೇಚ್ಛವಾಗಿ ಸಮಯವನ್ನು ಕಳೆತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಆತ್ಮೀಯರು ನಿಮ್ಮ ಬಳಿ ಇರತಕ್ಕಂತಹ ಒಂದಷ್ಟು ನೆಗೆಟಿವಿಟಿಗಳನ್ನು, ಅವರು ಆಡತಕ್ಕಂಥ ಮಾತುಗಳಿಂದ, ನಡೆದುಕೊಳ್ಳತಕ್ಕಂಥ ಒಂದಷ್ಟು ಕೃತಿಗಳಿಂದ ನಿಮ್ಮ ಹತ್ರ ದೂರ ಮಾಡ್ತಾ ಹೋಗ್ತಾರೆ. ಖಂಡಿತ ಭವಿಷ್ಯದಲ್ಲಿ ಆ ದೊಡ್ಡ ಸಹಾಯವಾಗಿ ಅದು ಪರಿಣಾಮ ಬೀರತಕ್ಕಂಥದ್ದು. ನಿಮ್ಮೆಲ್ಲ ವ್ಯಾಜ್ಯಗಳನ್ನು, ಮನಸ್ತಾಪಗಳನ್ನು ನಿಮ್ಮ ಆತ್ಮೀಯರೊಂದಿಗೆ ಚರ್ಚಿಸಿ ಎಲ್ಲವನ್ನೂ ಕೂಡ ದೂರ ಮಾಡ್ಕೊಳ್ತೀರಾ. ಪ್ರಮುಖವಾಗಿ ಮನಸ್ಸನ್ನು ತಿಳಿ ಮಾಡ್ಕೊಳ್ಳುವಂತಹ ಆಗತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಮೇಷರಾಶಿಯವರು ಲಾಭವನ್ನು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಈ ವಾರ ಪ್ರಶಸ್ತವಾದ ವಾರವಾಗಿರುತ್ತೆ. ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತೀನಿ ಅಂತ ಶ್ರದ್ಧೆಯಿಂದ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಾರ ಭಗವಂತ ಎಲ್ಲ ರೀತಿಯ ಅನುಗ್ರಹಗಳನ್ನು ಮಾಡಿಕೊಟ್ಟಿದ್ದಾನೆ. ದೂರದ ಪ್ರವಾಸವನ್ನು ಮಾಡತಕ್ಕಂಥ ಯೋಗವನ್ನು ಕೊಟ್ಟಿದ್ದಾನೆ. ಎಷ್ಟೋ ಜನಕ್ಕೆ ರಮಣೀಯ ಕ್ಷೇತ್ರಗಳನ್ನು ಸುತ್ತಾಡ್ಕೊಂಡು ಬರತಕ್ಕಂತಹ, ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡತಕ್ಕಂತಹ ಅನುವು ಕೂಡ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಮೊದಲನೇ ವಾರ ಶುಭವಾರ. ಖಂಡಿತ ಈ ವಾರವನ್ನು ಆದಷ್ಟು ಉಪಯೋಗಿಸ್ಕೊಳ್ಳಿ. ಸರಿಯಾದ ದಾರಿಗಳಲ್ಲಿ, ಸರಿಯಾದ ಕ್ರಮಗಳಲ್ಲಿ. ಖಂಡಿತವಾಗಿಯೂ ಸಂಪೂರ್ಣ ವರ್ಷ ಶುಭವಾಗಿ ನಿಮಗೆ ಭಗವಂತ ಅನುಗ್ರಹವನ್ನು ಮಾಡಿಕೊಡ್ತಾನೆ ಅಂತ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ, ಯಾವ ರೀತಿಯ ಎಚ್ಚರಿಕೆ ಫಲವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೋಣ. ವೃಷಭ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಖಂಡಿತವಾಗಿಯೂ ಹೌದು. ವೃಷಭ ರಾಶಿಯವರಿಗೆ ಧನಲಾಭ ಯಥೇಚ್ಛವಾಗಿ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ನಾವು ಹೇಳ್ತಾ ಇರ್ತೀವಿ ವೃಷಭ ರಾಶಿ ಅಂತ ಸರ್ ಲಕ್ಕಿ ರಾಶಿ ಆಗಿಬಿಟ್ಟಿದೆ 2025ರಿಂದ ಅಂತ. ಅಂದರೆ ಜಾತಕದಲ್ಲಿ ಗುರು ತುಂಬ ಚೆನ್ನಾಗಿದ್ದಾನೆ ಗೋಚಾರದಲ್ಲಿ, ಈ ಕಡೆ ಶನೈಶ್ಚರ ಚೆನ್ನಾಗಿದ್ದಾನೆ, ರಾಹು ಕೇತುವಿನ ಕೊಂಚ ಮಟ್ಟ ಅನುಗ್ರಹವೂ ಕೂಡ ಚೆನ್ನಾಗಿದೆ. ಈ ವರ್ಷ ನಿಮಗೆ 2026 ಜೂನ್ವರೆಗೂ ಕೂಡ ನೀವೆಲ್ಲ ಆಡೋ ಭಾಷೆಯಲ್ಲಿ ಹೇಳ್ತಿರ್ತೀವಿ ಗೊತ್ತಾ, ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅಂಥೇಳಿ. ಆ ರೀತಿ ವೃಷಭ ರಾಶಿಯವರಿಗೆ ಕೊಂಚ ಮಟ್ಟಿಗೆ ಟರ್ನ್ ಆಗಿರತಕ್ಕಂಥದ್ದು. ಆ ಎಲ್ಲ ರೀತಿ ಒಳ್ಳೆ ಫಲವನ್ನು ಈ ವಾರ ವೃಷಭ ರಾಶಿಯವರು ಪಡೆಯತಕ್ಕಂಥವ್ರು ಆಗ್ತೀರಿ. ಖಂಡಿತವಾಗಿಯೂ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಧನಲಾಭವಾಗುತ್ತೆ. ನಿಮ್ಮ ಆತ್ಮೀಯರೊಂದಿಗೆ ಸಮಯವನ್ನು ಕಳ್ಕೊಂಡು ಇನ್ನು ಯಥೇಚ್ಛವಾಗಿ ನಿಮ್ಮ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡ್ಕೊಳ್ತೀರಾ. ಮನೆಯಲ್ಲಿ ಸುಖ ಶಾಂತಿ ಸಹಿತವಾಗಿ ನಿಮ್ಮದಿಂದ ಕೂಡಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಆಭರಣವನ್ನು ತಯಾರಿ ಮಾಡುವವರಿಗೆ ಈ ವಾರ ಒಳ್ಳೆ ಲಾಭದಾಯಕ ವಾರವಾಗಿರುತ್ತೆ. ಖಂಡಿತ ನೀವು ಹಿಂದೆ ಪಟ್ಟ ಶ್ರಮಕ್ಕೆ ಭಗವಂತ ಈ ವಾರ ಯಥೇಚ್ಛವಾಗಿ ಲಾಭವನ್ನು ಕರುಣಿಸಿಕೊಟ್ಟಿದ್ದಾನೆ. ಕ್ರೀಡಾಪಟುಗಳಿಗೆ ಈ ವಾರ ಪ್ರಶಸ್ತವಾದ ವಾರ. ಖಂಡಿತವಾಗಿಯೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡೋಕ್ಕೆ ದೊಡ್ಡ ಹೆಜ್ಜೆಯನ್ನು ಈ ವಾರ ನೀವು ಇಡ್ತಾ ಹೋಗ್ತೀರಾ. ಖಂಡಿತವಾಗಿಯೂ ಆ ಇಡತಕ್ಕಂಥ ಹೆಜ್ಜೆಯಿಂದ ಉತ್ತಮವಾದಂತಹ ಶ್ರೇಯಸ್ಸನ್ನು, ಲಾಭವನ್ನು ಭವಿಷ್ಯದಲ್ಲಿ ನೀವು ಪಡೆದುಕೊಳ್ಳುವಂತಾಗ್ತೀರ. ಅದೇ ರೀತಿ ಈ ವಾರ ಯಾರು ಭೂಮಿಯನ್ನು ಕೊಂಡ್ಕೊಳ್ಬೇಕು ಅಥವಾ ನೋಡಬೇಕು ಅಂತಂದಿದ್ದವರಿಗೆ ಶುಭ ಸುದ್ದಿ ಕೂಡ ಲಭಿಸತಕ್ಕಂಥದ್ದು. ಖಂಡಿತ ವೃಷಭ ರಾಶಿಯವರಿಗೆ ಈ ವಾರ, ಈ ಸಂಪೂರ್ಣ ವಾರ ಲಾಭದಾಯಕ ಯಶಸ್ಸಿನ ವಾರ ಹಾಗೂ ಎಲ್ಲ ರೀತಿಯ ಅನುಕೂಲಗಳನ್ನು ಪಡೆದುಕೊಳ್ಳತಕ್ಕಂಥ ವಾರವಾಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಭಗವಂತ ಏನೋ ಒಳ್ಳೆಯ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ, ಅದನ್ನು ಸದುಪಯೋಗಪಡಿಸ್ಕೊಂಡು ಯಾವ ರೀತಿ ಇನ್ನು ಇಂಪ್ರೂವ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಆ ವಿಚಾರದ ಕೆಲಸವನ್ನು ಮಾಡ್ಕೊಂಡು ಹೋಗಿ ಖಂಡಿತ ಈ ವಾರ ಒಳ್ಳೆ ಲಾಭದಾಯಕ, ಅಂದರೆ ದ್ವಿಗುಣ ಲಾಭದಾಯಕ ವಾರವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ
ಹತ್ತಕ್ಕೆ ಬಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸಂಶಯವೇ ಬೇಡ, ಈ ವಾರ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ದಿಗ್ವಿಜಯ ಕಟ್ಟಿಟ್ಟ ಬುತ್ತಿ. ಖಂಡಿತ ಹೌದು. ಮಿಥುನ ರಾಶಿಯವರಿಗೆ ಈ ವಾರ ಯಾವುದೇ ಕೆಲಸ ಕಾರ್ಯವನ್ನು ಮಾಡಿದ್ರೂ ಕೂಡ, ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಒಳ್ಳೆ ಲಾಭವನ್ನು ಪಡೆದುಕೊಳ್ಳುವಂತರಾಗ್ತೀರಿ. ಎಲ್ಲ ರೀತಿಯ ಅನುಕೂಲಗಳನ್ನು, ಯಶಸ್ಸನ್ನು ಪಡುವಂತರಾಗ್ತೀರಿ. ಆತ್ಮೀಯರೊಂದಿಗೆ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವಂಥ ಅನುಗ್ರಹವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ನಿಮ್ಮ ಆತ್ಮೀಯರು ಈ ವಾರ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ. ಮುಂದೆ ನಿಂತ್ಕೊಂಡು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಮಿಥುನ ರಾಶಿ ಕಳೆಯುವಂತರಾಗ್ತೀರಿ. ಸಾಲ ಬಾಧೆಯಿಂದ ಹೊರಬರಲು ನಾನಾ ರೀತಿಯ ಉಪಾಯಗಳನ್ನು, ದಾರಿಗಳನ್ನು ಈ ವಾರ ಹುಡ್ಕೊಳ್ಳತಕ್ಕಂತಹ ಒಂದಷ್ಟು ಪ್ರಯತ್ನವನ್ನು ಮಾಡ್ತೀವಿ. ತುಂಬ ಜನ ಕನಸ್ಬಿಟ್ಟಿರುತ್ತೆ ಮಿಥುನ ರಾಶಿಯವರಿಗೆ. 2025 ಸಾಕಾಗೋಗ್ಬಿಟ್ಟಿದೆ. ಅರ್ಧ ಭಾಗದಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಏರುಪೇರಾಗ್ತಾ ಇದೆ ಜೀವನ. ಸೇವಿಂಗ್ಸ್ ಆಗದವರು ಪರವಾಗಿಲ್ಲ, ಯಥೇಚ್ಛವಾಗಿ ಖರ್ಚಾಗದವ್ರೆ ಸಾಕು ಅನ್ನೋ ಮನಸ್ಥಿತಿಗೆ ಬಂದಿರ್ತೀವಿ ಅಂತ ತುಂಬ ಜನ ಹೇಳ್ತಿರ್ತೀರ. ಖಂಡಿತವಾಗಿಯೂ ಈ ವಾರ ಆ ಹಣಕಾಸಿನ ಮುಂಗಟ್ಟುಗಳಲ್ಲಿ ಕೊಂಚ ಮಟ್ಟಿಗಾದರೂ ಕೂಡ ಉಸಿರಾಡತಕ್ಕಂಥ ವಾತಾವರಣವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಖಂಡಿತ ಸಾಲ ಬಾಧೆಯಲ್ಲಿದ್ದವರು ಕೊಂಚ ಮಟ್ಟಿಗೆ ಹೊರಬರತಕ್ಕಂತಹ ಅವಕಾಶಗಳು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಸರಿಯಾಗಿ ಪ್ಲಾನಿಂಗ್ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಖಂಡಿತ ಲಾಭದಾಯಕವಾಗುತ್ತೆ. ಹಾಗಾಗಿ ಈ ವಾರ ಮಿಥುನ ರಾಶಿಯವರಿಗೆ ಲಾಭದಾಯಕ ವಾರ. ಆ ಎಲ್ಲ ಇಷ್ಟೈಶ್ವರ್ಯವನ್ನು ಭಗವಂತ ಎದುರಿಸತಕ್ಕಂಥ ವಾರವಾಗಿರುತ್ತೆ. ಅದನ್ನು ನೀವು ಯಾವ ರೀತಿ ತೆಗೆದುಕೊಂಡು ಹೋಗ್ತೀರಾ ಅಷ್ಟು ಲಾಭ ನಿಮಗೆ ದ್ವಿಗುಣವಾಗಿ ಸಿಗತಕ್ಕಂಥದ್ದು ಅಂತ. ಮುಂದಿನ ರಾಶಿ ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 14 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ದೇಹ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋ ಮುಖಾಂತರ ಲವಲವಿಕೆಯಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಚುರುಕಾಗಿ ಕೆಲಸ ಮಾಡತಕ್ಕಂತಹ ಅನುವನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಖಂಡಿತವಾಗಿ ಹೌದು, ಈ ವಾರ ತುಂಬ ಆಕ್ಟಿವ್ ಆಗಿರತಕ್ಕಂಥ ವಾರವಾಗಿರುತ್ತೆ. ಕಟಕ ರಾಶಿಯವರಿಗೆ ಎಂಥದೇ ಸಮಸ್ಯೆ ಬಂದರೂ ಕೂಡ ಈ ವಾರ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ತೀರಿ. ಹಿಂದೆ ಮಾಡತಕ್ಕಂಥ ಒಂದಷ್ಟು ತಪ್ಪುಗಳನ್ನು ಈ ವಾರ ಸರಿ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಕೂಡ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗತಕ್ಕಂಥದ್ದು. ಉದ್ಯೋಗದ ಸ್ಥಳಗಳಲ್ಲಿ ಉತ್ತಮ ಕೀರ್ತಿಯನ್ನು ಅಂದರೆ ಹೆಸರನ್ನು ಸಂಪಾದನೆ ಮಾಡ್ತೀರಾ. ವ್ಯಾಪಾರಸ್ಥರಿಗೆ ಈ ವಾರ ವ್ಯಾಪಾರ ದ್ವಿಗುಣವಾಗತಕ್ಕಂಥದ್ದು, ಒಳ್ಳೆಯ ಲಾಭದಾಯಕವಾಗಿರುತ್ತೆ. ಐಷಾರಾಮಿ ಸಹಿತವಾಗಿ ಉಪಯುಕ್ತವಾದಂತಹ ವಸ್ತುಗಳನ್ನು ಮನೆಗೆ ಈ ವಾರ ಕೊಂಡುಕೊಳ್ಳತಕ್ಕಂತಹ ಅನುಗಳನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ನೀವು ಇಷ್ಟಪಡತಕ್ಕಂತಹ ವ್ಯಕ್ತಿಗಳೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸಲು ಈ ವಾರ ಒಳ್ಳೆ ಹೆಜ್ಜೆಯನ್ನು ನೀಡ್ತೀರಾ. ಅದನ್ನು ಎಚ್ಚರಿಕೆ ಹೆಜ್ಜೆಟ್ರೆ ಲಾಭ ಜಾಸ್ತಿ. ಕೊಂಚ ಮಟ್ಟಿಗೆ ಎಚ್ಚರಿಕೆ ತಪ್ಪಿದ್ರೂ ಕೂಡ ಬರತಕ್ಕಂಥ ಲಾಭಗಳು ಇಳಿಮುಖವಾಗತಕ್ಕಂಥ ಚಾನ್ಸಸ್ ಕೂಡ ಕಟಕ ರಾಶಿಯವ್ರಿಗೆ ಇರತಕ್ಕಂಥದ್ದು. ಅಂದರೆ ಪ್ರತಿಯೊಬ್ಬರೊಂದಿಗೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ಮಾಡತಕ್ಕಂತಹ ವ್ಯಕ್ತಿ ನಂಬಿಕಸ್ತನೇ. ಪ್ರತಿಯೊಬ್ಬರು ಈ ಕಲಿಯುಗದಲ್ಲಿ 2 ಬಾರಿ ಯೋಚನೆ ಮಾಡಿ ತದನಂತರ ಮುನ್ನುಗ್ಗತಕ್ಕಂಥದ್ದು. ನಮ್ಮ ಬಳಿ ಬರತಕ್ಕಂಥ ತುಂಬ ಜನ ಸಮಸ್ಯೆ ಇದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಆ ಪಾರ್ಟ್ನರ್ ಸರಿಯಾದ ಸಮಯಕ್ಕೆ ಬರಲ್ವೋ, ಹಣಕಾಸಿನ ಮುಂಗಟ್ಟನ್ನು ಮಾಡ್ತಾರೋ, ಅಥವಾ ಕರೆಕ್ಟಾಗಿ ಕೆಲಸವೂ ಮಾಡ್ತಾ ಇಲ್ಲೋ, ಈ ಥರ ನಾನಾ ತೊಂದರೆಗಳನ್ನು ಹೇಳ್ತಾರೆ. ಹೇಳ್ಕೊಂಡು ಅವ್ರನ್ನ ರಿಯಾಕ್ಟ್ ಮಾಡೋಕ್ಕೂ ಆಗ್ತಾ ಇಲ್ಲ, ತಿದ್ದೋಕ್ಕೂ ಆಗ್ತಾ ಇಲ್ಲ, ಬಿಟ್ಟು ಮುನ್ನಡೆಯೋಕ್ಕೂ ಆಗ್ತಾ ಇಲ್ಲ, ಜೊತೆ ಕರ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಸಮಸ್ಯೆ ಸುಳಿಯ ಸಿಗಾಕೊಂಡ್ಬಿಟ್ಟಿದ್ದೀನಿ, ಬಿಟ್ಟರೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗತ್ತೆ, ಬಿಡಲಿಲ್ಲ ಅಂದರೂ ಕೂಡ ಕೋಟ್ಯಾಂತರ ರೂಪಾಯಿ ನಷ್ಟವಾಗತ್ತೆ, ಎಂತ ಮಾಡೋದು ಅಂಥೇಳಿ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಗೊಂದಲ, ಈ ಸಮಸ್ಯೆ ಬರೀ ಕಟಕ, ಸಿಂಹ, ಕನ್ಯಾ ಆ ಥರ ಅಲ್ಲ, ಪ್ರತಿಯೊಂದು ರಾಶಿಯವ್ರಿಗೂ ಕೂಡ ಕಾಡಿಸಿರುತ್ತೆ. ಒಂದ್ಸಲ ಯೋಚನೆ ಮಾಡಿ ಕೂತ್ಕೊಂಡು ಹೇಳತಕ್ಕಂಥದ್ದು. ಯಾರೊಂದಿಗಾದರೂ ವ್ಯವಹಾರವನ್ನು ಮಾಡಬೇಕಾದ್ರೆ ಮೊದಲು ಆ ವ್ಯಕ್ತಿ ಈ ವ್ಯವಹಾರವನ್ನು ಮಾಡೋಕ್ಕೆ ಸೂಕ್ತವಾದ ವ್ಯಕ್ತಿಯೇ ಜಡ್ಜ್ ಮಾಡಿ, ಯೋಚನೆ ಮಾಡಿ, ತದನಂತರ ಮುಂದುವರೆದ್ರೆ ಯಾವುದೇ ರೀತಿ ನಷ್ಟವಾಗೋದಿಲ್ಲ. ಇಲ್ಲದಿದ್ದರೆ ನಷ್ಟ ಕಟ್ಟಿಟ್ಟ ಬುತ್ತಿ. ಆ ಸಮಸ್ಯೆಯನ್ನು ಈ ವಾರ ನೀವು ಮಾಡ್ಕೊಳ್ತೀರ. ಎಷ್ಟು ತಾಳ್ಮೆಯಿಂದ ವ್ಯವಹರಿಸ್ತಾ ಹೋಗ್ತಿರೋ ಅಷ್ಟು ಒಳ್ಳೆ ಫಲವನ್ನು ಕಟಕ ರಾಶಿಯವರು ಈ ವಾರ ಅಪೇಕ್ಷೆ ಮಾಡ್ಬೋದು. ಇಲ್ಲದಿದ್ದರೆ ಖಂಡಿತ ಬರತಕ್ಕಂಥ ಲಾಭದಲ್ಲಿ ಅರ್ಧ ಭಾಗ
ನಿಮ್ಮ ಗೊಂದಲಕ್ಕೆ ಎಲ್ಲವೂ ದೂರವಾಗತಕ್ಕಂಥದ್ದು. ಆದಷ್ಟು ತಾಳ್ಮೆಯಿಂದ ಇದ್ದರೆ ಕಟಕ ರಾಶಿಯವರಿಗೆ ಲಾಭ ಕೊಂಚ ಮಟ್ಟಿಗೆ ಜಾಸ್ತಿ ಆಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಥವಾ ಎಚ್ಚರಿಕೆ ಹೆಜ್ಜೆಯನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನ ಅಂತ ತಿಳಿದುಕೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ 16 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಪವಾದ ಬರಲಿದೆ ಸಿಂಹರಾಶಿಯವರಿಗೆ ಈ ವಾರ. ನಾನಾ ರೀತಿಯ ತೊಂದರೆಗಳು, ಜನರ ವಿರೋಧ, ನಾನಾ ರೀತಿಯ ಪೀಡೆಗಳು ಸಿಂಹರಾಶಿಯವರನ್ನ ಈ ವಾರ ಬಾಧಿಸತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟು ಕೆಲಸವನ್ನು ಮಾಡಿದರೂ ಕೂಡ ನೀವು ಮಾಡತಕ್ಕಂಥ ಸಣ್ಣ ಪುಟ್ಟ ಎಡವಟ್ಟುಗಳು ಅಥವಾ ತಪ್ಪುಗಳೇ ದೊಡ್ಡ ಮಟ್ಟಿಗೆ ಈ ವಾರ ತೋರಿಸ್ಬಿಡ್ಪಡುತ್ತೆ. ಎಷ್ಟೇ ಶ್ರದ್ಧೆ ಇದ್ದರೂ ಕೂಡ ಈ ವಾರ ಫಲದ ನಿರೀಕ್ಷೆ ಖಂಡಿತವಾಗಿಯೂ ಕಮ್ಮಿ ಆಗ್ತಾನೆ ಹೋಗ್ತಿರುತ್ತೆ. ಜನ ತುಂಬ ವಿರೋಧಕ್ಕೆ ಶುರು ಮಾಡ್ತಾರೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಅಡ್ಡಿ ಆತಂಕಗಳನ್ನು ಸೃಷ್ಟಿ ಮಾಡಿ ಎಲ್ಲ ರೀತಿಯ ತೊಂದರೆಗಳನ್ನು ಈ ವಾರ ನಿಮಗೆ ಕೊಡುವಂತರಾಗ್ತಾರೆ. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ನಿಮಗೆ ಭಯ, ಆ ಕಾನ್ಫಿಡೆನ್ಸ್ ಲೆವೆಲ್ ಅಂತ ಹೇಳ್ತೀವಲ್ಲ, ಅದು ಬರ್ತಾ ಬರ್ತಾ ಕಮ್ಮಿ ಆಗ್ತಾನೆ ಹೋಗ್ತಿರುತ್ತೆ. ಎಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೂ ಕೂಡ ಆ ಸಣ್ಣ ಮಾಡತಕ್ಕಂಥ ಒಂದಷ್ಟು ಎಡವಟ್ಟುಗಳು ನಿಮಗೆ ದೊಡ್ಡ ಮಟ್ಟಿಗೆ ಕಪ್ಪು ಚುಕ್ಕಿ ಆಗತಕ್ಕಂಥ ಸನ್ನಿವೇಶವನ್ನು ಈ ವಾರ ಭಗವಂತ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಎಷ್ಟು ಎಚ್ಚರಿಕೆ ಇಡೋಕ್ಕೆ ಸಾಧ್ಯವೋ ಅಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಸಿಂಹರಾಶಿಯವರು ಈ ವಾರ ಇಡತಕ್ಕಂಥದ್ದು. ಅತಿಯಾದ ನಂಬಿಕೆ ನಿಮಗೆ ಮುಳುವಾಗತಕ್ಕಂಥದ್ದು ಸಿಂಹರಾಶಿಯವರಿಗೆ ಈ ವಾರ. ಮೋಸ ಹೋಗತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆತ್ಮೀಯರೇ ನಿಮ್ಮನ್ನ ಎಲ್ಲ ರೀತಿ ನಂಬಿಸಿ ಮೋಸ ಮಾಡ್ಬೋದು. ಯಾವುದೇ ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ, ಯಾರಿಗೆ ಅಮೌಂಟ್ ಸಹಿತವಾಗಿ ಏನಾರು ಕೊಡಬೇಕಾದ್ರೆ 2 ಬಾರಿ ಯೋಚನೆ ಮಾಡಿ ಕೊಟ್ಟರೆ ವಾಪಸ್ ಬರುತ್ತೆ ಅನ್ನೋ ಮನಸ್ಥಿತಿ ಇದ್ದರೆ ಮಾತ್ರ ಕೊಡತಕ್ಕಂಥದ್ದು. ಇಲ್ಲ ಕೊಟ್ಟು ನಿಷ್ಠೂರವನ್ನು ಮಾಡ್ಕೊಳ್ಬೇಡಿ, ಕಳ್ಕೊಳ್ಳಬೇಡಿ. ಖಂಡಿತ ಈ ವಾರ ಸಿಂಹರಾಶಿಯವರಿಗೆ ಎಚ್ಚರಿಕೆಯ ವಾರ, ಕಷ್ಟದ ವಾರ ಹಾಗೂ ಯಾಮಾರಿದರೆ ನಷ್ಟದ ವಾರವೂ ಕೂಡ ಹೌದು. ಆದಷ್ಟು ಜಾಗ್ರತೆಯಿಂದ ಬುದ್ಧಿವಂತಿಕೆಯಿಂದ ಈ ವಾರ ನಡೆಸತಕ್ಕಂಥದ್ದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ನಾನಾ ರೀತಿಯ ಶುಭ ಸಮಾರಂಭಗಳಲ್ಲಿ ಭಾಗವಹಿಸತಕ್ಕಂತಹ ಅನುಗ್ರಹವನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಸುಖ ಭೋಜನವನ್ನು ಈ ವಾರ ಸವಿಯಂತರಾಗ್ತೀರಾ ಕನ್ಯಾ ರಾಶಿಯವರು. ನಿಮ್ಮ ಆತ್ಮೀಯರು ಈ ವಾರ ಅವರ ಆತ್ಮೀಯತೆಯನ್ನು ವೃದ್ಧಿ ಮಾಡಿಕೊಳ್ತಾರೆ. ಅವರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ನೀವು ದೂರ ಮಾಡ್ಕೊಳ್ತೀರಿ. ಮನೆಯಲ್ಲಿ ಶಾಂತಿ ನೆಲೆಸತಕ್ಕಂಥ ವಾರವಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಇನ್ನೂ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಮಾಡಿಕೊಂಡು ಯಥೇಚ್ಛವಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಿರೋ ಶ್ರದ್ಧೆಯಿಂದ. ನಿಮ್ಮ ಕೆಲಸದಲ್ಲಿರತಕ್ಕಂಥ ಎಲ್ಲ ಅಡೆತಡೆಗಳು ಈ ವಾರ ದೂರವಾಗತಕ್ಕಂಥದ್ದು. ನಿಮ್ಮ ಸ್ನೇಹಿತರು ಈ ವಾರ ನಿಮಗೆಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ. ಕುಟುಂಬ ವರ್ಗದವರು ಎಲ್ಲ ಕೆಲಸ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತ್ಕೊಳ್ತಕ್ಕಂಥ ಅನುವನ್ನು ಮಾಡಿಕೊಡ್ತಾರೆ. ಈ ಮಾಸದಲ್ಲಿ ಆಗತಕ್ಕಂಥ ಶುಭ ಕಾರ್ಯಕ್ರಮಗಳಿಗೆ ಈ ವಾರವೇ ದೊಡ್ಡ ಹೆಜ್ಜೆಯನ್ನು ನೀಡತಕ್ಕಂಥದ್ದಾಗತ್ತೆ ಭಗವಂತನ ಅನುಗ್ರಹದಿಂದ. ಖಂಡಿತವಾಗಿಯೂ ಕನ್ಯಾ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ, ಲಾಭದಾಯಕ ವಾರವಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ನೋಡೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಎಚ್ಚರಿಕೆ ಹೆಜ್ಜೆ ಇಟ್ಟಷ್ಟೇ ತುಲಾರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ. ಇಲ್ಲದಿದ್ದರೆ ಸಂಪೂರ್ಣ ವಾರ ನಷ್ಟದ ವಾರ, ಕಷ್ಟದ ವಾರ. ಹೌದು, ತುಲಾರಾಶಿಯವರಿಗೆ ಈ ವಾರ ಸಂಪೂರ್ಣ ಪರೀಕ್ಷಾಮಯವಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಆ ವ್ಯಕ್ತಿಯೊಂದಿಗೆ ನಾನು ಮಾಡಬಹುದಾ ಅಂತ 10 ಬಾರಿ ಆಲೋಚಿಸಿ ತದನಂತರ ಮುನ್ನುಗ್ಗತಕ್ಕಂಥದ್ದು. ಕಾರ್ಯಕ್ಷೇತ್ರಗಳಲ್ಲಿ ನಾನಾ ರೀತಿಯ ಅಡೆತಡೆಗಳು ನಿಮ್ಮನ್ನು ಬಾಧಿಸತಕ್ಕಂಥದ್ದು. ಕೆಲಸದ ಒತ್ತಡ ಮಿತಿಯಿಂದ ಯಥೇಚ್ಛವಾಗಿ ಈ ವಾರ ಜಾಸ್ತಿ ಆಗಿರುತ್ತೆ.
ದೂರದ ಪ್ರವಾಸವನ್ನು ಮಾಡತಕ್ಕಂಥ ಅನುವನ್ನು ಕೂಡ ಭಗವಂತ ಮಾಡಿಕೊಟ್ಟಿದ್ರು ಕೂಡ ಅಲ್ಲೂ ಕೂಡ ಕೆಲಸ ಅಂಥೇಳಿ ನಿಮ್ಮ ವೈಯಕ್ತಿಕ ಸಮಯವು ಕೂಡ ವ್ಯರ್ಥವಾಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಎಷ್ಟೇ ಆತ್ಮೀಯರಾಗಿದ್ದರೂ ಕೂಡ ಸ್ನೇಹಿತರು ಆಡತಕ್ಕಂಥ ಕೆಲವು ಮಾತುಗಳು ಮನಸ್ಸಿಗೆ ತುಂಬ ಘಾಸಿ ಮಾಡತಕ್ಕಂಥದ್ದು, ಕುಟುಂಬದಲ್ಲಿ ಹಿರಿಯರಿಗೆ ಅನಾರೋಗ್ಯದ ಸಮಸ್ಯೆಗಳು ಬಾಧಿಸಿ ಆಸ್ಪತ್ರೆ ಹಾಗೂ ಯಥೇಚ್ಛವಾಗಿ ಹಣಕಾಸಿನ ಖರ್ಚಾಗತಕ್ಕಂಥ ಸನ್ನಿವೇಶಗಳು ಕೂಡ ಈ ವಾರ ಭಗವಂತ ಸೃಷ್ಟಿ ಮಾಡಿಕೊಟ್ಬಿಟ್ಟಿದ್ದಾನೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ಶ್ರಮದ ಫಲ ಈ ವಾರ ಕಮ್ಮಿಯೇ ನಿಮಗೆ ಲಭಿಸತಕ್ಕಂಥದ್ದು. ಆಡತಕ್ಕಂಥ ಮಾತಿನ ಮೇಲೆ ತುಲಾರಾಶಿಯವರು ಕೊಂಚ ಮಟ್ಟಿಗಾದರೂ ಕೂಡ ಹಿಡಿತಾ ಇರತಕ್ಕಂಥದ್ದು ಅಥವಾ ಯೋಚನೆ ಮಾಡಿ ಮಾತನಾಡತಕ್ಕಂಥದ್ದು. ಏನೋ ತುಂಬ ಆತ್ಮೀಯರಿದ್ದಾರೆ ಅಂತೇಳಿ ಸಲಿಗೆಯಲ್ಲಿ ಏನೋ ಮಾತಾಡೋಕ್ಕೆ ಹೋಗಿ ಎಡವಟ್ಟನ್ನು ಮಾಡಿಕೊಂಡ್ರೆ ಆ ಆತ್ಮೀಯರು ಅಂತ ಯಾರಿರ್ತಾರೋ ಅವರ ಸಂಬಂಧವನ್ನೇ ಕಳೆದುಕೊಳ್ಳತಕ್ಕಂತಹ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ತುಲಾರಾಶಿಯವರು ಎಷ್ಟು ಜಾಗ್ರತೆಯಿಂದಿರ್ತೀರೋ ಅಷ್ಟು ಈ ವಾರ ಲಾಭದಾಯಕ ವಾರ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಸಂಶಯ ಬೇಡ, ಎಲ್ಲ ರೀತಿಯ ಲಾಭವನ್ನು ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಈ ವಾರ ನೀವು ಕಂಡುಕೊಳ್ಬಹುದು. ಖಂಡಿತ ಹೌದು. ಆ ಭಗವಂತನ ಅನುಗ್ರಹದಿಂದ ಖಂಡಿತ ಈ ವಾರ ಎಲ್ಲ ಲಾಭವನ್ನೇನೋ ನೋಡ್ತೀರಾ. ಆದರೆ ಹಿತಶತ್ರುವಿನ ಕಾಟ, ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ನೀವು ಸಹೋದ್ಯೋಗಿ ಕೊಡ್ತಕ್ಕಂಥ ಒಂದಷ್ಟು ಟಾರ್ಚರ್ ಆಗಿರ್ಬೋದು, ಚುಚ್ಚು ಮಾತುಗಳಾಗಿರ್ಬೋದು, ನಿಮ್ಮನ್ನು ಮಾನಸಿಕವಾಗಿ ಕುಗ್ಸತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ನಿಮ್ಮ ಆತ್ಮೀಯರೇ ನಿಮ್ಮ ಲೂಪೋಲ್ಸ್ಗಳನ್ನ ಇಟ್ಕೊಂಡು ಈ ವಾರ ಮಾತನಾಡತಕ್ಕಂಥದ್ದಾಗ್ಬಿಡುತ್ತೆ. ಎಷ್ಟೇ ಅವರೊಂದಿಗೆ ನಿಯತ್ತಾಗಿದ್ರೂ ಕೂಡ ಅವರು ಆಡತಕ್ಕಂಥ ಒಂದಷ್ಟು ಚುಚ್ಚು ಮಾತುಗಳು ಜೀವನವೇ ಸಾಕಾಗ್ಬಿಟ್ಟಿದೆ. ಯಾವ ವ್ಯಕ್ತಿಯನ್ನು ನಂಬಬಹುದು, ಯಾವ ವ್ಯಕ್ತಿಯನ್ನು ನಂಬಾರ್ದು ಅಂಥೇಳಿ ಇವ ಮನಸ್ಸನ್ನು ತುಂಬ ಚಂಚಲವಾಗಿ ಮಾಡ್ಕೊಳ್ತೀವಿ. ಎಷ್ಟೇ ನಿಯತ್ತಾಗಿದ್ರೂ ಕೂಡ ನಿಮಗೆ ಮೋಸ ಮಾಡತಕ್ಕಂಥ ಚಾನ್ಸಸ್ಗಳು ಈ ವಾರ ಜಾಸ್ತಿ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಆದಷ್ಟು ಎಚ್ಚರಿಕೆಯಿಂದ ಈ ವಾರ ವ್ಯವಹರಿಸತಕ್ಕಂಥದ್ದು. ಮನೆಗೆ ಬಂಧುಗಳ ಆಗಮನವೇನೋ ಆಗುತ್ತೆ. ಅವರು ಆಡತಕ್ಕಂಥ ಮಾತುಗಳು ಮನೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ಬೋದು. ಎಷ್ಟು ಜಾಗೃತರಾಗಿ ಎಷ್ಟು ಬುದ್ಧಿವಂತಿಕೆಯಿಂದ ಈ ವಾರ ನಡೆಸ್ಕೊಂಡು ಹೋಗ್ತಿರೋ ಅಷ್ಟು ಲಾಭವನ್ನು ನೋಡ್ತೀರಾ. ಸ್ವಲ್ಪ ಮಟ್ಟಿಗೆ ಯಾಮಾರಿದ್ರೂ ಕೂಡ ಇಡೀ ಸಂಪೂರ್ಣ ವಾರ ಗೊಂದಲ, ಭಯ ಹಾಗೂ ಅಶುಭದ ಸುದ್ದಿಗಳಿಂದಲೇ ಸಂಪೂರ್ಣ ವಾರ ಕೂಡಿರತಕ್ಕಂಥದ್ದಾಗ್ಬಿಡುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಆದಷ್ಟು ಸಂಯಮದಿಂದಿದ್ದರೆ ತುಂಬ ಲೇಸು. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖ ಧನುಸ್ಸು ರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಎಲ್ಲ ರೀತಿಯ ಸವಲತ್ತುಗಳನ್ನು, ಎಲ್ಲ ರೀತಿಯ ಅನುವುಗಳನ್ನು ಈ ವಾರ ನೀವು ಪಡೆದುಕೊಳ್ಳಬಹುದು. ಖಂಡಿತವಾಗಿ ಹೌದು. ಸರ್ಕಾರದಿಂದ ಎಲ್ಲ ರೀತಿಯ ಮನ್ನಣೆ ಈ ವಾರ ನಿಮ್ಗೆ ಲಭಿಸತಕ್ಕಂಥದ್ದು. ಯಾರ ಸಬ್ಸಿಡಿಗೆ ಅಥವಾ ಲೋನ್ಗಳಿಗೆ ಅಪ್ಲಿಕೇಶನ್ ಆಗಿದ್ರೆ, ಸರ್ಕಾರದ ವಿಚಾರಗಳಲ್ಲಿ ಅದರ ನಿಮ್ಮ ಫೈಲ್ ಸ್ಟ್ರಕ್ ಆಗಿದ್ರೆ, ಆಗತಕ್ಕಂಥ ಕೆಲಸ ಆಗದೆ ಪೋಸ್ಟ್ಪೋನ್ ಆಗ್ತಾ ಇದ್ರೆ ಖಂಡಿತವಾಗಿ ಭಯಪಡಬೇಡಿ. ಈ ವಾರ ಆ ಇಂತಿಷ್ಟು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಲಾಭ ಯಥೇಚ್ಛವಾಗಿ ಲಭಿಸತಕ್ಕಂಥದ್ದು. ಸರ್ಕಾರದ ಮನ್ನಣೆ ನಿಮಗೆ ಈ ವಾರ ಯಥೇಚ್ಛವಾಗಿ ಸಿಗುತ್ತೆ. ಸರ್ಕಾರದಿಂದ ಬರಬೇಕಾಗತ್ತೆ ಎಲ್ಲ ಸವಲತ್ತುಗಳನ್ನು ಈ ವಾರ ನೀವು ಪಡೆದುಕೊಳ್ಬೋದು. ಒಬ್ಬ ಹೆಣ್ಣು ಮಗುವಿನ ಅನುಗ್ರಹದಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಈ ವಾರ ತುಂಬ ಚೆನ್ನಾಗಿ ನಡೆಯತಕ್ಕಂಥದ್ದಾಗತ್ತೆ. ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯಗಳನ್ನು ಈಡೇರಿಸಿಕೊಳ್ತಕ್ಕಂತಹ ವಾರವೂ ಕೂಡ ಇದಾಗಿರತಕ್ಕಂಥದ್ದು. ಹಾಗಾಗಿ ಆದಷ್ಟು ಭಗವಂತ ಕೊಡತಕ್ಕಂಥ ಅವಕಾಶಗಳನ್ನು ಸರಿದಾರಿಯಲ್ಲಿ ಉಪಯೋಗಿಸ್ಕೊಳ್ತಾ ಹೋಗಿ ಖಂಡಿತ ಲಾಭ ದ್ವಿಗುಣವಾಗತಕ್ಕಂಥದ್ದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಮಕರ ರಾಶಿಯವರು
ಈ ವಾರ ಅಪೇಕ್ಷೆ ಮಾಡ್ಬೋದು. ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ. ನಿಮ್ಮೆಲ್ಲ ಹಳೆಯ ಸಮಸ್ಯೆಗಳಿಗೆ ಈ ವಾರ ಪರಿಹಾರವನ್ನು ಪಡೆದುಕೊಳ್ಬೋದು. ನಿಮ್ಮ ಆತ್ಮೀಯರೊಂದಿಗೆ ಇರತಕ್ಕಂಥ ಸಲಿಗೆ ಇನ್ನು ಸ್ವಲ್ಪ ಮಟ್ಟಿಗೆ ಜಾಸ್ತಿಯಾಗಿ ನಿಮ್ಮೆಲ್ಲ ಸಂಕಷ್ಟವನ್ನು ಅವರ ಬಳಿಗೆ ಹೇಳುವ ಮುಖಾಂತರ ಎಲ್ಲ ಸಂಕಷ್ಟವನ್ನು ದೂರ ಮಾಡಿಕೊಳ್ತೀರಾ. ನಿಮ್ಮೊಂದಿಗೆ ಸಮಾಜ ಈ ವಾರ ನಿಂತುಕೊಳ್ತಕ್ಕಂಥ ಧೈರ್ಯ ಮಾಡುತ್ತೆ. ನಿಮ್ಮೆಲ್ಲ ಕಷ್ಟಗಳು ನಿಮ್ಮ ಅರಿವಿಗೆ ಬರೋದಂತೆ ದೂರವಾಗತಕ್ಕಂಥ ಕಾಲ ಒದಗಿ ಬಂದಿದೆ. ನಿಮ್ಮ ಆತ್ಮೀಯರು ನಿಮಗೆ ಕಷ್ಟಕ್ಕೆ ಈ ವಾರ ಖಂಡಿತ ಸಹಾಯವನ್ನು ಮಾಡುವಂತರಾಗ್ತಾರೆ. ಕುಟುಂಬದಲ್ಲಿರತಕ್ಕಂಥ ನಾನಾ ಸಮಸ್ಯೆಗಳು, ಮನಸ್ತಾಪಗಳು ಈ ವಾರ ದೂರವಾಗತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಯಥೇಚ್ಛವಾಗಿಬಿಟ್ರೆ ಖಂಡಿತ ಲಾಭ ಈ ವಾರ ಮಕರ ರಾಶಿಯವ್ರಿಗೆ ದ್ವಿಗುಣವಾಗತ್ತೆ. ಆರೋಗ್ಯದ ಮೇಲೆ ಗಮನ ಹರಿಸಿ. ಅತಿವಾದ ಮಾಡತಕ್ಕಂಥ ಚಿಂತೆಯಿಂದ ಆರೋಗ್ಯ ಸ್ವಲ್ಪ ಮಟ್ಟಗಾದರೂ ಕೂಡ ಈ ವಾರ ಉಲ್ಬಣವಾಗತಕ್ಕಂಥದ್ದು. ಅಂದರೆ ಆರೋಗ್ಯ ಸಮಸ್ಯೆ ಆಗತ್ತೆ. ಆಲ್ರೆಡಿ ಯಾರ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದು ಸ್ವಲ್ಪ ಮಟ್ಟಿಗೆ ತುಂಬ ಜಾಸ್ತಿ ಆಗತಕ್ಕಂಥದ್ದು. ಎಷ್ಟು ಆರೋಗ್ಯದ ಮೇಲೆ ಗಮನ ಹರಿಸ್ತಿರೋ, ಎಷ್ಟು ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ತಿರೋ ಮಕರ ರಾಶಿಯವರಿಗೆ ಅಷ್ಟು ಚೆನ್ನಾಗಿ ಈ ವಾರ ಇರತಕ್ಕಂಥದ್ದು. ತುಂಬ ಜನ ತಲೆಯಲ್ಲಿ ಡೌಟನ್ನು ಇಟ್ಕೊಂಡಿದ್ದೀರಾ. ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು. ನನಗೆ ಯಾವಾಗ ಮದುವೆ ಅಥವಾ ಯಾರಿಗೆ ನನಗೆ ಕಲ್ಯಾಣ ಕೂಡ ಬರುತ್ತೆ, ಸಂತಾನಗಳಾಗತ್ತೆ, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ, ಮನೆಗೆ ಬಂದರೆ ಸಾಕು ಅಶಾಂತಿ ತಾಂಡವವಾಡ್ತಾ ಇದೆ, ಮನೆಗೆ ಬಂದರೆ ನೆಮ್ಮದಿಯೇ ಸಿಗ್ತಾ ಇಲ್ಲ, ಈ ಥರ ನಾನಾ ಗೊಂದಲಗಳು, ನಾನಾ ಸಮಸ್ಯೆಗಳು ನಿಮ್ಮ ಬಳಿ ಇದ್ದರೆ ನಮ್ಮ ಕಚೇರಿಯನ್ನು ನೇರವಾಗಿ ಸಂಪರ್ಕವನ್ನು ಮಾಡ್ಬೋದು. ಫೋನ್ ಕಾಲ್ ಮುಖಾಂತರ ಕೂಡ ಪರಿಹಾರವನ್ನು ತಿಳಿಸ್ಕೊಡ್ತೇನೆ. ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಮೈಸೂರಿನ ಕೂಡ ಲಭ್ಯವಿದ್ದೇನೆ. ಮೈಸೂರಿಗೆ ಬಂದು ನಮ್ಮ ಕಚೇರಿಗೆ ಬಂದು ನೇರವಾಗಿ ಭೇಟಿಯಾಗ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಮುಖಾಂತರ ಸರಳವಾಗಿ ಪರಿಹಾರವನ್ನು ನಾನು ಕೊಡ್ತೇನೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಕುಂಭರಾಶಿಯವರಿಗೆ ಒಟ್ಟು 18 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮ್ಮ ಶತ್ರುಗಳೇ ನಿಮಗೆ ಆತ್ಮೀಯ ಮಿತ್ರರಾಗಿ ವರ್ತನೆ ಮಾಡತಕ್ಕಂಥ ವಾರವಾಗಿರುತ್ತೆ. ಕನ್ಫ್ಯೂಸ್ ಆಗ್ತೀರಾ. ಯಾರನ್ನ ನಾನು ಶತ್ರು ಅಂತ ಭಾವಿಸಿದೆ ಆತ ಮಿತ್ರನಾಗಿ ಸಹಾಯವನ್ನು ಮಾಡ್ತಾ ಇದ್ದೇನೆ, ಆ ಸಹಾಯನ ಸ್ವೀಕರಿಸಬಹುದೇ, ಅಥವಾ ಆ ಮಾಡತಕ್ಕಂಥ ಸಹಾಯದಲ್ಲಿ ಹಿಂದೆ ಯಾವ್ದಾರ ದುರುದ್ದೇಶವಿದೆಯಾ, ಅಥವಾ ಅವ್ನು ಮಾಡ್ತಾ ಇರತಕ್ಕಂಥದ್ದೇ ಸಹಾಯವ ಅಥವಾ ಕೆಟ್ಟ ಫಲವ? ತುಂಬ ಕನ್ಫ್ಯೂಸ್ ಸ್ಟೇಜ್ ಕೊಟ್ಟೋಗ್ಬಿಡ್ತಾರೆ ಈ ವಾರ ಕುಂಭರಾಶಿ. ಖಂಡಿತ ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ. ಯಾರು ಶತ್ರು ಅಂತ ನೀವು ಭಾವಿಸಿದ್ದೀರೋ ಅವ್ರು ಮಾಡತಕ್ಕಂಥದ್ದು ದಷ್ಟು ವಿಚಾರದಲ್ಲಿ ನಿಮ್ಗೆ ಒಳ್ಳೆಯದಾಯಕವಾಗಿರುತ್ತೆ, ಅವ್ರಿಗೂ ಕೂಡ ಲಾಭವಾಗಿರುತ್ತೆ. ಆದರೆ ನಿಮ್ಗೆ ಯಾವುದೇ ರೀತಿ ನಷ್ಟವಿರೋದಿಲ್ಲ, ಯಾವುದೇ ರೀತಿ ಸಂಕಷ್ಟಗಳು ಬರತಕ್ಕಂಥದ್ದು ಇರೋದಿಲ್ಲ. ಖಂಡಿತವಾಗಿಯೂ ಅವರ ಸಹಾಯವನ್ನು ಸ್ವೀಕರಿಸ್ಬೋದು, ನೀವು ಕೂಡ ಸಹಾಯವನ್ನು ಮಾಡಬಹುದು. ಈ ಕಲಿಯುಗದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರಗಳಲ್ಲ. ಅಂದರೆ ಯಾರು ಶತ್ರು ಆಗಿರೋದಿಲ್ಲ, ಯಾರು ಮಿತ್ರನೂ ಆಗಿರೋದಿಲ್ಲ. ಪ್ರತಿಯೊಂದು ಸಮಯ, ಪ್ರತಿಯೊಂದು ಕಾಲ ವ್ಯಕ್ತಿಗಳನ್ನು ಶತ್ರುವನಾಗಿ ಪರಿವರ್ತನೆ ಮಾಡುತ್ತೆ, ಮಿತ್ರರಾಗಿ ಕೂಡ ಪರಿವರ್ತನೆ ಮಾಡುತ್ತೆ. ಅಂದರೆ ಆ ಸಂದರ್ಭ ಏನು ಆ್ಯಕ್ಟ್ ಮಾಡುತ್ತೋ, ನಾವು ಯಾವ ರೀತಿ ಬಿಹೇವ್ ಮಾಡ್ತಾ ಹೋಗ್ತೀವೋ ಆ ರೀತಿ ನಮ್ಮೆಲ್ಲ ಸಂಬಂಧಗಳಿರತಕ್ಕಂಥದ್ದು. ಹಾಗಾಗಿಯೇ ಕುಂಭರಾಶಿಯವರಿಗೆ ಈ ವಾರ ಪ್ರಹಶಃ 75% ಲಾಭದಾಯಕ ವಾರ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕೂಡ ನೋಡ್ತೀರಾ. ಅಧಿಕವಾದ ರಕ್ತತೊಟ್ಟದ ಒಂದಷ್ಟು ಸಮಸ್ಯೆಗಳು ದೂರವಾಗತ್ತೆ. ಮನಸ್ಸಿಗೆ ಇನ್ನೇನಪ್ಪ ಎಲ್ಲವೂ ಸರಿ ಹೋಗ್ತಾ ಇದೆ ಅಂಥೇಳಿ ಮನಃಶಾಂತಿ ಸಿಗತಕ್ಕಂಥ ವಾರವಾಗಿರುತ್ತೆ ಈ ವಾರ. ಖಂಡಿತವಾಗಿ ಕುಂಭರಾಶಿಯವರು ಈ ವಾರ ನಿಶ್ಚಿಂತೆಯಿಂದ ಕೆಲಸ ಕಾರ್ಯವನ್ನು ಮಾಡ್ತಾ ಹೋಗಿ ಲಾಭ ದ್ವಿಗುಣವಾಗಿ ನಿಮ್ಮ ಕೈ ಸೇರ್ತಕ್ಕಂಥ. ತುಂಬ ಜನ ಕೇಳ್ತಾ ಇದ್ರಿ, ಲಾಸ್ಟ್ ಟೈಮ್ ಲೈವ್ಗೆ ಬಂದರೂ ಕೂಡ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ತುಂಬ ಬ್ಯುಸಿ ಬಂತು ಕಾಲ್ಗಳು, ನಾವು ಮಾಡತಕ್ಕಂಥ ಕಮೆಂಟ್ಗಳಿಗೆ ರಿಪ್ಲೈ ಬಂದಿಲ್ಲ ಅಂಥೇಳಿ. ಖಂಡಿತ ಹೌದು, ತುಂಬ ಜನ ಕಮೆಂಟನ್ನು ಮಾಡಿದ್ರಿ. 250-300 ಜನ ಕಮೆಂಟ್ಗಳಿತ್ತು. ಪ್ರವಾಸ, ಕಾರ್ಯಕ್ರಮಗಳು, ಜ್ಯೋತಿಷ್ಯ ಇದರ ನಡುವೆ ಸಮಯಗಳಾಗಿರಲಿಲ್ಲ ಜಾತಕವನ್ನು ಪರಿಶೀಲನೆ ಮಾಡೋದಕ್ಕೆ. ಲೈವ್ ಕಾರ್ಯಕ್ರಮದಲ್ಲೂ ಕೂಡ ತುಂಬ ಕಾಲ್ಗಳನ್ನು ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಆದರೆ ಮತ್ತೊಮ್ಮೆ ಲೈವ್ ಬರ್ತೇನೆ. ನಿಮ್ಮೆಲ್ಲ ಕಷ್ಟಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಖಂಡಿತವಾಗಿಯೂ ಲೈವಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಸಮಸ್ಯೆ ಏನಿದೆ ಅಂತ ತಿಳಿಸ್ಕೊಡ್ತೇನೆ. ಹಾಗೂ ಪುಣ್ಯಕ್ಷೇತ್ರಗಳಿಗೆ ಹೋದಾಗ
ಆಗತಕ್ಕಂಥ ಒಂದಷ್ಟು ಪೂಜೆಯ ಫಲಗಳು ಕೂಡ ನಿಮ್ಮೆಲ್ಲರೂ ಕೂಡ ಲಭಿಸ್ತಕ್ಕಂಥದ್ದಾಗ್ಬಿಡುತ್ತೆ. ಖಂಡಿತ ಅದು ಲಭಿಸಲಿ. ಆ ಭಗವಂತನ ಅನುಗ್ರಹ ಪ್ರತಿಯೊಬ್ಬ ರಾಶಿಯ ಮೇಲೆ, ಪ್ರತಿಯೊಬ್ಬ ನಕ್ಷತ್ರ ಮೇಲೆ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮೀನರಾಶಿಯವರಿಗೆ ಈ ವಾರ ಕಷ್ಟದಾಯಕ ವಾರ, ಚಾಲೆಂಜಿಂಗ್ ವಾರವಾಗಿರತಕ್ಕಂಥದ್ದು ಅಂತ. ವಾರದ ಪ್ರಾರಂಭದಲ್ಲೇ ನಾನಾ ರೀತಿಯ ಕಷ್ಟವನ್ನ ನೀವು ಎದುರಿಸ್ಬೇಕಾಗತ್ತೆ. ಏನೋ ವಾರ ನಾರ್ಮಲ್ ವಾರ ಅಂತೇಳಿ ಶುರು ಮಾಡ್ಕೊಂಡಿರ್ತೀರ, ವಾರದ ಮಧ್ಯಭಾಗದಲ್ಲಿ ಬರ್ತಾ 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 ಕಮಿಟ್ಮೆಂಟನ್ನು ಜಾಸ್ತಿ ಮಾಡಿಕೊಡ್ತೀರಿ, ಹಾಗೆಯೇ ಮೆಂಟಲಿ ಪ್ರೆಷರ್ ಕೂಡ ಜಾಸ್ತಿ ಪಡೆದುಕೊಳ್ಳುವಂತಾಗ್ತೀರಿ. ಖಂಡಿತವಾಗಿಯೂ ಈ ವಾರ ಮೀನರಾಶಿಯವರಿಗೆ ಅಷ್ಟು ಪ್ರಶಸ್ತವಾಗಿರತಕ್ಕಂಥ ವಾರ. ನಾನಾ ರೀತಿಯ ಗೊಂದಲಗಳು ನಿಮ್ಮನ್ನು ಕಾಡಿಸುತ್ತೆ. ಮಾನಕ್ಕೋ ಪ್ರಾಣಕ್ಕೋ ಈ ವಾರ ಒಂದಷ್ಟು ಕಂಟಗಳು ನಿಮಗೆ ಎದುರಾಗತಕ್ಕಂಥದ್ದು. ಎಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರೋ ಅಷ್ಟು ಲಾಭವನ್ನು ಮೀನರಾಶಿಯವರು ಈ ವಾರ ಪಡೆದುಕೊಳ್ಬಹುದು. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಲಾಭ. ಕಷ್ಟವೇ ಪಡಲ್ಲ, ಲಾಭವೇ ಬೇಕು ಅಂದರೆ ಖಂಡಿತ ಲಾಭವನ್ನು ಮರೆಯತಕ್ಕಂಥದ್ದು. ಮೀನರಾಶಿಯವರಿಗೆ ಆ ಭಗವಂತನ ಅನುಗ್ರಹದಿಂದ ಸಾಲದ ಸುಳಿಯಿಂದ ಹೊರಬರತಕ್ಕಂಥ ಅವಕಾಶಗಳನ್ನು ಕೂಡ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಈ ವಾರ ಇರತಕ್ಕಂಥ ಒಂದಷ್ಟು ಕಮಿಟ್ಮೆಂಟ್ಗಳು, ಗೋಜಲನ್ನು ಏನು ಮಾಡ್ಕೊಂಡಿದ್ದೀರೋ ಎಲ್ಲ ಗೋಜಲುಗಳಿಗೆ, ಕಮಿಟ್ಮೆಂಟ್ಗೆ ದಾರಿ ತೋರಿಸೋದಕ್ಕೆ ಒಂದು ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಯಾವ ರೀತಿ ಸದುಪಯೋಗಪಡಿಸ್ಕೊಳ್ತಾ ಹೋಗ್ತಾರೋ ಅಷ್ಟು ಲಾಭವನ್ನು ಈ ವಾರ ನೀವು ಪಡೆದುಕೊಳ್ಳಿ. ಮೀನರಾಶಿಯವರು ತಾಳ್ಮೆಯಿಂದ ವ್ಯವಹರಿಸಿದರೆ ಈ ಸಂಪೂರ್ಣ ವಾರ ಶುಭದ ವಾರವಾಗಿ, ಲಾಭದಾಯಕ ವಾರವಾಗಿ ಪರಿವರ್ತನೆ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ಸಂಪೂರ್ಣವಾದ ವಾರ ಪ್ರತಿಯೊಂದು ರಾಶಿಯವರಿಗೂ, ಪ್ರತಿಯೊಂದು ಜೀವಿಯವರಿಗೂ ಮನಸ್ಸಿನ ಇಷ್ಟೈಶ್ವರ್ಯನ ಸಹಿತವಾಗಿ ಎಲ್ಲ ರೀತಿಯ ಅನುಕೂಲಗಳನ್ನು, ಎಲ್ಲ ರೀತಿಯ ಆರೋಗ್ಯವನ್ನು, ದುಡಿಯತಕ್ಕಂಥ ಚೈತನ್ಯಗಳನ್ನು ಭಗವಂತ ಕರುಣಿಸಿಕೊಡಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು.